ಇಟ್ ಈಸ್ ಸಚ್ ಎ ಪಾಸಿಟಿವ್ ಅಟ್ಮಾಸ್ಫಿಯರ್ ಆ್ಯಂಡ್ ವೆರೈಟೀಸ್ ಆಫ್ ಜ್ಯುವೆಲ್ರಿ ನೋಡೋದಂದರೆ ನಂಗೆ ತುಂಬ ಇಷ್ಟ. ವಿಂಡೋ ಶಾಪಿಂಗ್ ಜೊತೆಗೆ ಶಾಪಿಂಗ್ ಆ್ಯಂಡ್ ನಂಗೆ ಒಂದು ಏನಂದರೆ ವಂಡರ್ ಆಶ್ಚರ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಿದೆ, ಬಟ್ ಯಾವ ಗೋಲ್ಡ್ ಜ್ಯುವೆಲ್ರಿ ಶಾಪ್ಗೆ ಹೋದ್ರೂ ಲೈಕ್ ಜನ ಬಂದು ತೊಗೋತಾ ಇರ್ತಾರೆ. ಲೈಕ್ ಐ ಥಿಂಕ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಜನಕ್ಕೆಲ್ಲ ಅನ್ನಿಸ್ಬಿಟ್ಟಿದೆ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದೊಂಥರ ಆಸ್ತಿ ಥರ ಅದು, ಯಾಕೆಂದರೆ ಕೈಯಲ್ಲಿ ದುಡ್ಡಿದ್ರೆ ಖರ್ಚಾಗೋಗುತ್ತೆ. ಗೋಲ್ಡನ್ನು ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ಯಾವತ್ತಿದ್ರೂ ಗೋಲ್ಡ್ ಒಂದು ಆಸ್ತಿ ಥರ ಅಂದ್ಕೊಂಡು ಎಲ್ಲ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕೆಂದರೆ ಜಮೀನು ಮೇಲೆಲ್ಲ ಇನ್ವೆಸ್ಟ್ ಮಾಡೋದು ಅಂದರೆ ಇಟ್ಸ್ ಅ ಹ್ಯೂಜ್ ಅಮೌಂಟ್. ಇದು ಒಂದು 50,000 1 ಲಕ್ಷ ಕಲೆಕ್ಟ್ ಆಗ್ತಿದ್ದಾಗೆ ದೇ ಕಮ್ ಆ್ಯಂಡ್ ಒಂದು ಜ್ಯುವೆಲ್ರಿ ಏನಾದ್ರು ಬೈ ಮಾಡ್ತಾರೆ. ಆಮೇಲೆ ಇಲ್ಲಿ ಇವತ್ತಿನ ದಿನ ಆಭರಣ ಜ್ಯುವೆಲ್ರಿ ಶಾಪ್ ಆಗಿರೋದು, ಉಡುಪಿಯವರು ಇಲ್ಲಿಗೆ ಬಂದು ಇಲ್ಲಿ ಅದನ್ನು ಶಿಫ್ಟ್ ಮಾಡಿರೋದು ತುಂಬಾ ವೆಲ್ಕಮಿಂಗ್. ಲೈಕ್ ಯಾಕೆ ಅಂದರೆ ಅವ್ರದ್ದು ಯಾವಾಗಲೂ ಆಭರಣ ಜ್ಯುವೆಲರ್ಸ್ದು ಅವರು ಸ್ಟಾರ್ಟ್ ಮಾಡಿರೋದು 35ಅಲ್ಲಿ 1935ಅಲ್ಲಿ ಅವ್ರದ್ದು ಇದು ಶುರುವಾಗಿರೋದು ಲೆಗೆಸಿ. ಆ್ಯಂಡ್ ಅಲ್ಲಿಂದ ಅವರು ದೇ ಹ್ಯಾವ್ ಕೆಪ್ಟ್ ದ ಕ್ವಾಲಿಟಿ ಆ್ಯಂಡ್ ಪ್ಯೂರಿಟಿ ಆಫ್ ಗೋಲ್ಡ್. ಅದಂತಲೂ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ ನಾವು ಉಡುಪಿಯವರೇ ಆಗಿರೋದ್ರಿಂದ ತುಂಬ ಜನ ಆಭರಣ ಬಿಟ್ಟು ಬೇರೆ ಎಲ್ಲೂ ಗೋಲ್ಡ್ ತೊಗೊಳ್ಳಲ್ಲ. ಸೊ ಹಾಗಾಗಿ ಬೆಂಗಳೂರಿಯನ್ಸ್ಗೆ ಇಟ್ ಇಸ್ ಅನ್ ಗ್ರೇಟ್ ಆಪರ್ಚುನಿಟಿ. ಅವ್ರುಗಳು ಬಂದು ಇಲ್ಲಿ ಆಭರಣ, ಮತ್ತು ನಾನು ಕೆಳಗಡೆಯಿಂದ ನೋಡ್ಕೊಂಡು ಬಂದೆ ಗೋಲ್ಡ್ ಡಿಸೈನ್ಸ್ ಆ್ಯಂಡ್ ಡೈಮಂಡ್ ಡಿಸೈನ್ಸ್ ಆ್ಯಂಡ್ ಸಿಲ್ವರ್ ಸೆಕ್ಷನ್. ಇಟ್ಸ್ ವಂಡರ್ಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ಎಲ್ಲ ಜ್ಯುವೆಲ್ರಿ. ಮತ್ತು ಸಿಲ್ವರ್ ಜ್ಯುವೆಲ್ರಿ ಇಷ್ಟಪಡೋರಿಗೆ ನೆಕ್ಲೆಸ್ಗಳು, ಕಾಸಿನ ಸರ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ನನಗೊಂದು ಪುಟಾಣಿ ವೀಣೆ ಸಿಕ್ತು ಇವತ್ತು. ವೀಣೆ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಾರೆ. ವೀಣೆ ಎಲ್ಲೋ ಹೊಟ್ಟೋಯ್ತು ಅಲ್ಲಿ, ಅದನ್ನು ತುಂಬ ಚೆನ್ನಾಗಿದೆ ಸಿಲ್ವರಲ್ಲಿ. ಸೊ ಆಲ್ ಆರ್ ವೆಲ್ಕಮ್ ಹಿಯರ್ ಆ್ಯಂಡ್ ಬಾಯ್ ಆ್ಯಂಡ್ ಸೇಫಾಗಿ ಇಟ್ಕೊಳ್ಳಿ. ತೊಗೊಂಡಿರೋ ಜ್ಯುವೆಲ್ರಿನ ಎಲ್ಲೆಲ್ಲೋ ಇಟ್ಬಿಡ್ಬೇಡಿ. ಯಾಕೆಂದರೆ ಒಂದು ಸತಿ ಜ್ಯುವೆಲ್ರಿ ತೊಗೊಳ್ಳೋದೇ ಕಷ್ಟ, ಅದನ್ನು ಪ್ರಿಸರ್ವ್ ಮಾಡೋದು ತುಂಬ ಮುಖ್ಯ. ಅದಕ್ಕೋಸ್ಕರ ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಆಭರಣ ಜ್ಯುವೆಲರ್ಸ್ಗೂ ಆಲ್ ದ ಬೆಸ್ಟ್.